ಸಮುದಾಯದ ಮೀಸಲಾತಿ ವಿಚಾರ ಏನಿದೆ ಈ ಬೇಡಿಕೆಯ ಬೆಂಕಿ ಹಚ್ಚಿದವರೇ ನಿರಾಣಿ ಅಂತ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಪಂಚಮಸಾಲಿಗಳನ್ನ 2ಎಗೆ ಸೇರಿಸೋದು ಸಿಎಂ ಕೈಯಲ್ಲಿದೆ. ಸಿಎಂ ಮನಸ್ಸು ಮಾಡಿದ್ರೆ ಇವತ್ತೇ ನೀಡಬಹುದು. ಆದರೆ ಸಮುದಾಯವನ್ನ ಒಡೆಯೋದಕ್ಕೆ ಸಂಚನ ನಡೆಸ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದರ ಹಿಂದೆ ವಿಜಯೇಂದ್ರ ನಿರಾಣಿ ಸಂಚನ ನಡೆಸಿದ್ದಾರೆ. ನಿರಾಣಿ ಅವರಿಗೆ ಸಚಿವರಾಗೋದಕ್ಕೆ ಮಾತ್ರ ಬೇಕಾಗಿದೆ, ಸಮಾಜ ಬೇಕಿದೆ. ಆದರೆ ಸಚಿವರಾದ ಬಳಿಕ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. 21ನೇ ತಾರೀಕೊಳಗೆ ಅಲ್ಲಿ ಘೋಷಣೆ ಮಾಡ್ಬಿಡ್ರಿ ಯಡಿಯೂರಪ್ಪನವರೇ, ನಿಮ್ಗೆ ಸನ್ಮಾನ ಮಾಡ್ತೀವಿ ನಾವು. ಭಾಳ ದೊಡ್ಡ ಹಾರ ಹಾಕ್ತೀನಿ ನಾನು. ಕೊಡ್ರಿ, ಸುಮ್ ಬೋಗಸ್ ಹೇಳ್ಬೇಡ್ರಿ. ಬರೇ ಕಣ್ಣು ಒರೆಸೋದು, ಕರೆ ಫಸಾಸೋದು, ಇದೇ ದಂಧ. ಸೆಂಟ್ರಲ್ಗೆ ಡಿಕ್ಮೆಂಡ್ ಮಾಡೋದದ. ಇದು ಹೇಗೂ ಸೇರಿಸೋದು ರಾಜ್ಯದ ಮುಖ್ಯಮಂತ್ರಿ ಕೈಗಿದೆ. ಇವತ್ತೇ ಮನಸ್ಸು ಮಾಡಿದ್ರೆ ಕೊಡ್ಬೋದು. ಆದ್ರೆ ಇನ್ನಾತನ ಜೀವ ಆಗಿಲ್ಲ. ಬರೀ ಒಂದು ಲೆಟರ್ ಕೊಟ್ಟು ಕಳಿಸ್ಯಾರ. ಲೆಟರ್ನಿಂದ ಶಾಶ್ವತ ಹಿಂದುಳಿದ ಆಯೋಗ ಕಾರ್ಯವನ್ನ ಪ್ರಾರಂಭ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾನು ಬಹಳ ಕುತಂತ್ರ ಇದೆ. ಇದರಿಂದ ವಿಜಯೇಂದ್ರ ಮುರುಗೇಶ್ ನಿರಾಣಿ ಒಂದು ದೊಡ್ಡ ಸಂಚ ನಡ್ಸ್ಯಾರ. ಈ ಸಮುದಾಯವನ್ನ ಮುಗಿಸ್ಬೇಕು. 21ನೇ ತಾರೀಕೊಳಗೆ ಅಲ್ಲಿ ಘೋಷಣೆ ಮಾಡ್ಬಿಡ್ರಿ. ಟೋಲ್ಗಳಲ್ಲಿ ಫಾಸ್ಟ್ ಟ್ಯಾಗ್ ಕಡ್ಡಾಯ ಇರುತ್ತೆ. ಮಧ್ಯರಾತ್ರಿಯಿಂದಲೇ ಫಾಸ್ಟ್ ಟ್ಯಾಗ್ ಕಡ್ಡಾಯ ಆಗಿರುತ್ತೆ. ಇನ್ನು ಫಾಸ್ಟ್ ಟ್ಯಾಗ್ ಇಲ್ಲದೆ ಇದ್ರೆ ದುಪ್ಪಟ್ಟು ಹಣವನ್ನ ಕಟ್ಟಬೇಕು. ಸೊ ಈ ರೂಲ್ಸ್ ಈಗ ಆಲ್ರೆಡಿ ಇದೆ. ಅಂದ್ರೆ ಕ್ಯಾಶ್ ಲೇನ್ ಬಿಟ್ಟು ನೀವೇನಾದ್ರೂ ಫಾಸ್ಟ್ ಟ್ಯಾಗ್ ಹೋಗಿ ನಿಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಇಲ್ದಲೇ ಕ್ಯಾಶ್ ಕೊಡ್ತೀನಿ ಅಂತಂದ್ರೆ 1 to ಡಬಲ್ ರೇಟ್ ಅನ್ನ ನೀವು ಟೋಲ್ ಅನ್ನ ಕಟ್ಟಬೇಕಾಗತ್ತೆ. ಇನ್ ಮುಂದೆ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಿರುತ್ತೆ. ಇವತ್ತು ಮಧ್ಯರಾತ್ರಿಯಿಂದಲೇ ಈ ಆದೇಶ ಜಾರಿಗೆ ಬರುತ್ತೆ. ಈ ಹಿಂದೆನೂ ಕೂಡ ಸಾಕಷ್ಟು ಡೆಡ್ ಲೈನ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಬಟ್ ಫಾಸ್ಟ್ ಟ್ಯಾಗ್ ಗಳನ್ನ ತುಂಬಾ ಜನ ಇನ್ನೂ ಕೂಡ ಅಳವಡಿಕೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಆ ಡೆಡ್ ಲೈನ್ ಏನಿತ್ತು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇತ್ತು, ಆ ಕಾಲಾವಕಾಶವನ್ನ ವಿಸ್ತರಣೆ ಮಾಡ್ತಾ ಇತ್ತು. ಬಟ್ ಇವತ್ತು ಮಧ್ಯರಾತ್ರಿ ತನಕ ಮಾತ್ರ ಆ ಕಾಲಾವಕಾಶ ಇರುತ್ತೆ. ಇನ್ ಮುಂದೆ ಅಂದ್ರೆ ಈ ಮಧ್ಯರಾತ್ರಿಯಿಂದ ನೀವೇನಾದ್ರೂ ಟೋಲ್ ನಲ್ಲಿ ಹೋಗಿ ನಿಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ನೀವು ವಾಪಸ್ ಬರ್ಬೇಕಾಗತ್ತೆ. ಇನ್ನು ಈ ಬಗ್ಗೆನೇ ನಮ್ಮ ರಿಪೋರ್ಟರ್ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಡಿಜಿಟಲೀಕರಣ ಹಾಗೂ ನಗರು ರಹಿತ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯ ಏನಿದೆ, ಸಚಿವಾಲಯ ಒಂದು ಫಾಸ್ಟ್ಯಾಗ್ ವ್ಯವಸ್ಥೆಯನ್ನ ಇಂದು ರಾತ್ರಿಯಿಂದಲೇ ಸಂಪೂರ್ಣವಾಗಿ ಜಾರಿಗೆ ತರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಟೋಲ್ ಬೂತ್ಗಳು 80% ಫಾಸ್ಟ್ಯಾಗ್ ಹಾಗೂ 20% ಕ್ಯಾಶ್ ಲೈನ್ ವ್ಯವಸ್ಥೆ ಇತ್ತು. ಆದರೆ ಇಂದಿನಿಂದ ರಾಷ್ಟ್ರದಲ್ಲಿರ್ತಕ್ಕಂಥ ಯಾವುದೇ ಟೋಲ್ ಬೂತ್ಗಳಲ್ಲಿ ನಿಮಗೆ ಕ್ಯಾಶ್ ವ್ಯವಹಾರ ಇರುವುದಿಲ್ಲ. ಅಂದರೆ ಒಂದು ವೇಳೆ ನೀವೇನಾದ್ರು ಫಾಸ್ಟ್ಯಾಗ್ ಲೈನ್ ಏನಿದೆ, ಫಾಸ್ಟ್ಯಾಗ್ ಲೈನ್ನಲ್ಲಿ ನಿಮ್ಮ ವಾಹನ ಚಲಿಸಿದ್ದೇ ಆದಲ್ಲಿ ನೀವು ದುಪ್ಪಟ್ಟು ಹಣವನ್ನು ಪಾವತಿಸಬೇಕಾಗುತ್ತೆ. ಒಂದು ವೇಳೆ ಒಂದು ಕಾರಿಗೆ 20 ರೂಪಾಯಿ ಒಂದು ಟೋಲ್ ಫೀಸ್ ಇದ್ದರೆ ನೀವು ಫಾಸ್ಟ್ಯಾಗ್ ಲೈನ್ ಮುಖಾಂತರ ಹೋದರೆ, ನೀವು ನಿಮ್ಮ ಬಳಿ ಫಾಸ್ಟ್ಯಾಗ್ ಇಲ್ಲ ಅಂದರೆ ನಗದು ನೀವು ಕಟ್ಟಬೇಕು ಅಂದರೆ 20 ರೂಪಾಯಿ ಬದಲಾಗಿ 40 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ರಾತ್ರಿಯಿಂದನೇ ಫಾಸ್ಟ್ಯಾಗ್ ಬರ್ತಾ ಇದೆ. ನಾಳೆ ಬೆಳಗ್ಗೆ ನೀವು ರಸ್ತೆಗೆ ಬರೋದಕ್ಕೂ ಮುಂಚೆ ಒಂದು ವೇಳೆ ನಿಮ್ಮಲ್ಲಿ ಫಾಸ್ಟ್ಯಾಗ್ ಇದ್ದರೂ ಕೂಡ ರೀಚಾರ್ಜ್ ಮಾಡಿಲ್ಲ ಅಂದರೆ, ಇನ್ವ್ಯಾಲಿಡ್ ಕಾರ್ಡ್ ಆಗಿದ್ರೆ ಅದನ್ನು ಯಾವ ರೀತಿ ನಾವು ರೀಚಾರ್ಜ್ ಮಾಡ್ಕೊಬೇಕು. ಮತ್ತು ಪಾಯಿಂಟ್ ಆಫ್ ಸೇಲ್ಗಳಿದೆ, ಮತ್ತು ಆನ್ಲೈನ್ ರೀಚಾರ್ಜ್ ಇದೆ. ಎಲ್ಲ ರೀತಿ ರೀಚಾರ್ಜ್ಗಳನ್ನ ಮಾಡಿಕೊಂಡು ನಾಳೆಯಿಂದ ಹೆದ್ದಾರಿಗೆ ವಾಹನಗಳು ಇಳಿಬೇಕಾದಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲವಾದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳದಂತೂ ನಿಜವಾಗಿದೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಫಾಸ್ಟ್ಯಾಗ್ ಲೇನು ಅಂದರೆ ನವೈಗ ಟೋಲಲ್ಲಿ ಇರ್ತಕ್ಕಂಥ 7 ಬೂತ್ಗಳಲ್ಲಿ 6 ಬೂತ್ಗಳು ಇವತ್ತಿಗೆ ಫಾಸ್ಟ್ಯಾಗ್ನಲ್ಲಿ ವರ್ಕ್ ಆಗ್ತಾ ಇದೆ. ನಾಳೆಯಿಂದ ನಿಮಗೆ ಯಾವುದೇ ರೀತಿ ಇಲ್ಲಿ ಕ್ಯಾಶ್ ಲೇನ್ ಇರೋದಿಲ್ಲ, ಕಂಪ್ಲೀಟ್ ಫಾಸ್ಟ್ಯಾಗ್ ಲೇನ್ ಇರುತ್ತೆ. ಎಲ್ಲ ಲೇನ್ಗಳು 7 ಬೂತ್ಗಳು ಕೂಡ ಫಾಸ್ಟ್ಯಾಗ್ ಲೇನ್ ಇರುತ್ತೆ. 7 ಬೂತ್ನಲ್ಲೂ ಕೂಡ ನೀವು ನಾಳೆಯಿಂದ ಫಾಸ್ಟ್ಯಾಗ್ ಮುಖಾಂತರ ಹಣ ಕಟ್ಟಾಗಬೇಕಾಗುತ್ತೆ. ಒಂದು ವೇಳೆ ನೀವು ಫಾಸ್ಟ್ಯಾಗ್ ಮುಖಾಂತರ ಹಣ ಕಟ್ಟಾಗೋ ಅವಕಾಶ ಇಲ್ಲ ಅಂದರೆ ದುಪ್ಪಟ್ಟು ಹಣ ನೀವು ಕಟ್ಟಬೇಕಾಗುತ್ತೆ. ಈ ಒಂದು ಕಡ್ಡಾಯವಾದ ರೂಲ್ಸ್ ಅನ್ನು ಎಂದು ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥದ್ದು. ಆದರೆ ನೀವು ಒಂದು ವೇಳೆ ಫಾಸ್ಟ್ಯಾಗನ್ನು ಅಳವಡಿಸಿಕೊಳ್ಳದೇ ಹೋದರೆ ಇವತ್ತೇ ನೀವು ಫಾಸ್ಟ್ಯಾಗ್ ಅಳವಡಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಟೋಲ್ ಬೂತ್ಗಳ ಬಳಿ ಫಾಸ್ಟ್ಯಾಗ್ ಇರುತ್ತೆ, ಬ್ಯಾಂಕ್ಗಳಲ್ಲಿ ಫಾಸ್ಟ್ಯಾಗ್ ಸಿಗುತ್ತೆ, ಎಲ್ಲ ಕಡೆ ಫಾಸ್ಟ್ಯಾಗ್ ಸಿಗುತ್ತೆ. ಆ ಒಂದು ಫಾಸ್ಟ್ಯಾಗ್ ಮುಖಾಂತರ ನೀವು ಸಂಚರಿಸಿದ್ದೇ ಆದಲ್ಲಿ ನಾಳೆಯಿಂದ ಕೂಡ ಸುಗಮ ಸಂಚಾರ ಉಂಟಾಗ್ತಕ್ಕಂಥದ್ದು. ನೀವು ಎಲ್ಲಿ ಬೇಕಾದ್ರೂ ರಾಷ್ಟ್ರದ ಯಾವುದೇ ಟೋಲ್ಗಳಲ್ಲಿ ಬೇಕಾದ್ರೂ ಒಂದೇ ಫಾಸ್ಟ್ಯಾಗ್ ಮುಖಾಂತರ ರಾಷ್ಟ್ರದ ಯಾವುದೇ ಟೋಲ್ ಬೇಕಾದ್ರೂ ಸಂಚರಿಸ್ಬೋದು. ಎಲ್ಲ ಕಡೆ ನಿಮಗೆ ಉಚಿತವಾಗಿ ಅತಿ ವೇಗವಾಗಿ ಸಂಚರಿಸ್ತಕ್ಕಂಥ ವ್ಯವಸ್ಥೆ ಕೂಡ ಕಲ್ಪಿಸತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಚಿವಾಲಯ ಮಾಡಿರ್ತಕ್ಕಂಥದ್ದು. ನ್ಯೂಸ್ 18ಗಾಗಿ ಅಭಿಷೇಕ್ DR, ನೆಲಮಂಗಲ.